ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಆಯ್ತು ಅಪಘಾತ. ಹೌದು ವೀಕ್ಷಕರೇ, ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ರಿಪ್ಪನ್ಪೇಟೆಯ ಕೆರೆಹಳ್ಳಿ ಗ್ರಾಮದಲ್ಲಿ ಓಮಿನಿಯೊಂದು ಅಪಘಾತಕ್ಕೀಡಾಗಿದೆ. ಗ್ರಾಮಸ್ಥರು ಅಪಘಾತಕ್ಕೆ ರಿಪ್ಪನ್ಪೇಟೆಯ ಗ್ರಾಮ ಪಂಚಾಯಿತಿಯವರೇ ನೇರ ಹೊಣೆ ಎನ್ನುತ್ತಿದ್ದಾರೆ. ಕಾಮಗಾರಿ ಮಾಡುತ್ತಿರುವ ಜಾಗದಲ್ಲಿ ಹಾಕಿಲ್ಲ ಯಾವುದೇ ಬ್ಯಾರಿಗೇಡ್ಸ್, ರೇಡಿಯಂ, ಕಾಮಗಾರಿ ಪ್ರಗತಿಯಲ್ಲಿದೆ ಎಂಬುವ ಸೂಚನಾ ಫಲಕ. ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಜನರ ಜೀವಕ್ಕೆ ಕುತ್ತು ಅಪಾಯದಿಂದ ಪಾರಾದ ಓಮಿನಿ ಚಾಲಕ. ನಿನ್ನೆ ತಡರಾತ್ರಿ ಕೆಲಸ ಮುಗಿಸಿ ಬರುತ್ತಿದ್ದ 31 ವರ್ಷದ ಮನೋಜ್ ರಸ್ತೆಯಲ್ಲಿ ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯದ ಕಾಮಗಾರಿಯಿಂದಾಗಿ ಅಪಘಾತಕ್ಕೀಡಾಗಿದ್ದಾರೆ. ಓಮಿನಿ ಚಲಾಯಿಸುತ್ತಿದ್ದ ಮನೋಜ್ ಅವರಿಗೆ ಏಕಾಏಕಿ ಮಣ್ಣಿನ ಗುಡ್ಡೆ ಕಾಣಿಸಿಕೊಂಡು ಅದನ್ನ ತಪ್ಪಿಸಲು ಹೋಗಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಮನೋಜ್ಗೆ ಯಾವುದೇ ಪ್ರಾಣಹಾನಿ ಆಗದೆ ಕೆಲ ಗಂಭೀರ ಗಾಯಗಳಾಗಿದ್ದು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ವರದಿಗಾರರಾದ ಕೆರೆಹಳ್ಳಿ ಅಂಜನ್. ನಮಸ್ಕಾರ ವೀಕ್ಷಕರು, ನೀವೇನು ನೋಡ್ತಾ ಇದ್ದೀರಾ, ರಿಪ್ಪನ್ಪೇಟೆಯ ಕೆರೆಹಳ್ಳಿ ಗ್ರಾಮದಲ್ಲಿ ದಾರಿ ಮಧ್ಯೆ ಇಲ್ಲೊಂದು ಗ್ರಾಮ ಪಂಚಾಯತಿಯವರು ಯಾವುದಕ್ಕೂ ಒಂದು ಕಾಮಗಾರಿ ಮಾಡಿದ್ದಾರೆ. ಯಾವುದೇ ಬ್ಯಾರಿಗೇಟ್ ಹಾಕದೆ, ಅಂಡರ್ ಕನ್ಸ್ಟ್ರಕ್ಷನ್ ಪಟ್ಟಿ ಹಾಕದೆ ಇಲ್ಲಿ ಕೆಲಸ ಮಾಡಿದ್ದಾರೆ. ಇದರಿಂದ ರಾತ್ರಿ ಎಲ್ಲ ಆಕ್ಸಿಡೆಂಟ್ ಆಗಿದ್ದು, ರಾತ್ರಿ ಒಂದು ಓಮಿನಿ ಆಕ್ಸಿಡೆಂಟ್ ಆಗಿದೆ. ಏನಾಗಿದೆ ಆಕ್ಸಿಡೆಂಟ್ ಆಗೋದ್ರಿಗೆ? ಆಕ್ಸಿಡೆಂಟ್ ಭಾರಿ ಪೆಟ್ಟಾಗಿ ಭಾರಿ ಸೀರಿಯಸ್ ಆಯಿತು. ಇದಕ್ಕೇನು ಹೇಳ್ತೀರಿ? ಈ ಗ್ರಾಮ ಪಂಚಾಯತಿ ಮಾಡಿದ ಕೆಲಸ, ಈ ಕೆಲಸದಿಂದ ಯಾವುದೇ ಒಂದು ಸುರಕ್ಷತೆ ಕ್ರಮವನ್ನು ತಗೊಳ್ಳದೆ ಗ್ರಾಮ ಪಂಚಾಯತಿಯವರು ಈ ಥರ ಮಣ್ಣನ್ನು ರೋಡ್ ಮೇಲೆ ಹಾಕಿ ಬೇಕಾಬಿಟ್ಟು ಹೋಗಿದ್ದಾರೆ. ಇದೇ ಊರಿನ ಗ್ರಾಮಸ್ಥರಾದ ದೇವರಾಜ್ ಅವರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾರೆ. ಹೇಳಿ ದೇವರಾಜ್ ಅವರ, ಈ ರಸ್ತೆ ಏನಾಗಿದೆ, ಏನು ಯಾವ ಕಾರಣಕ್ಕೋಸ್ಕರ ಇದನ್ನು ಪಂಚಾಯತಿ ಅವರು ಮಾಡಿರೋ ಕೆಲಸ ಇದು. ಈ ಕ್ರಾಸಲ್ಲಿ ಏನಾಗಿದೆ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಸಡನ್ಲಿ ಕ್ರಾಸಲ್ಲಿ ಈ ಥರ ಮಣ್ಣು ತೆಗೆದು ಅವರೇನೋ ನೀರಿಂದು ಯಾರೋ ಪಾಸ್ ಮಾಡಲಿಕ್ಕೇನೋ ಪೈಪ್ ಲೈನಿಗೆ ಮಣ್ಣು ತೆಗೆದು ಹಾಕಿದ್ದಾರೆ JCBಯಲ್ಲಿ. ತೆಗೆದು ಹಾಕಿ ತಕ್ಷಣ ಕೆಲಸ ಮುಗಿಸ್ಬೇಕಿತ್ತು ಅವರು. ಸುಮ್ಮನೆ ನೋಡಿ, ಅವನು ಹುಡುಗ ಬಂದು ಅವ್ನು ಓಮಿನಿ ರಾತ್ರಿ ಗೊತ್ತಾಗದೆ ಕಟ್ ಹೊಡೆದು ಸೀದಾ ಹೋಗಿ ಅಲ್ಲಿ ಚರಂಡಿ ಹಾರಿ ಆಕ್ಸಿಡೆಂಟ್ ಆಗಿದೆ. ಅವನು ಕತೆ ನೋಡಿದ್ರೆ ರಾತ್ರಿ ಅವನು ಉಳಿಯೋ ಇದೇ ಇಲ್ಲ, ಸತ್ತೇ ಹೋಗ್ತಿದ್ದ ಅವನು. ನಾವೆಲ್ಲ 1:15 ಗೊತ್ತಾಯಿತು, ಬಂದು ಎಲ್ಲ ಹಾರಕೋಲೆಲ್ಲ ಓಪನ್ ಮಾಡಿ ಟ್ಯಾಕ್ಸಿ ತರಿಸಿ ಎಳಿಸಿ ಅವನು ಏನೋ ಸಣ್ಣ ಪುಟ್ಟ ಕಾಲೆಲ್ಲ ಆಪರೇಷನ್ ಮಾಡಬೇಕು ಅಂತ ಅಂದಿದ್ದಾರೆ. ಕಾಲು ಕಟ್ಟಾಗಿದೆ. ಪಂಚಾಯತಿಯವರು ಇದಕ್ಕೆ ಹೊಣೆನ ನೀವು ಪಂಚಾಯತಿಯವ್ರ ತಲೆಗೆ ಕಟ್ತೀರಾ ನೀವು? ಹೌದೌದು, ನೇರ ಹೊಣೆ ಇದಕ್ಕೆ. ನೋಡಿ ವೀಕ್ಷಕರೇ, ಯಾವುದೇ ಸುರಕ್ಷತೆ ಕ್ರಮ ವಹಿಸದೆ ಇಲ್ಲಿ ಹತ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಒಂದು ಪಟ್ಟಿ ಹಾಕ್ಬೇಕಿತ್ತು, ಇಲ್ಲ ಒಂದು ಬ್ಯಾರಿಗೇಟ್ ಹಾಕ್ಬೇಕಿತ್ತು, ಕೊನೆ ಪಕ್ಷದಲ್ಲಿ ಯಾವುದೇ ಹಾಕದೆ ಬೇಕಾಬಿಟ್ಟು ಗ್ರಾಮ ಪಂಚಾಯತಿಯವರು ಕೆಲಸ ಮಾಡಿದ್ದಾರೆ. ಇದಕ್ಕೆ ಗ್ರಾಮ ಪಂಚಾಯತಿಯವರೇ ಉತ್ತರ ನೀಡಬೇಕಾಗಿ ನಾನು ಕೇಳ್ಕೊಂತೀನಿ. ಇದಕ್ಕೆಲ್ಲ ಪಂಚಾಯತಿ ಕಾಮಗಾರಿನೇ ಕಾರಣ. ಅಲ್ಲಿ ರಾಶಿ ನಿನ್ನೆ ಸಾಯಂಕಾಲ ಬಂದು ರಾಶಿ ಹಾಕಿ ಹೋಗಿದ್ದಾರೆ ಮಣ್ಣಿಂದು. ಅದು ನೋಡಿ ತಪ್ಸಕ್ಕೆ ಹೋಗಿ ಇದು ಮಾಡಿದ್ದಾರೆ, ಗೊತ್ತಾಗಿದೆ. ರಾತ್ರಿ ಪೂರ್ತಿ ಗಾಡಿ ಎಲ್ಲ ಜಕ್ಕು ಮಾಡಿಬಿಟ್ಟಿದೆ. 4-5 ಕಲ್ಕಂಬ ಎಲ್ಲ ಪುಡಿ ಆಗ್ಬಿಟ್ಟಿದೆ. ಅದ್ರ ಹೊಣೆ ಯಾರು ಹೊರ್ತಾರೆ ಈಗ? ನೇರ ಪಂಚಾಯತ್. ಈಗ ಇದ್ರ ಹೊಣೆನ ಗ್ರಾಮ ಪಂಚಾಯತಿಯವರೇ ಹೊರಬೇಕಂತ ಹೇಳ್ತೀರಾ? ಗ್ರಾಮ ಪಂಚಾಯತಿಯವರೇ ಹೊರಬೇಕು, ಅವ್ರದ್ದೇ ಇಲ್ಲ. ಈಗ ಅವ್ರ ಕಾಮಗಾರಿ ನಿನ್ನೆ ಮಾಡಿ ಮಣ್ಣು ತೆಗೆದು ಹಾಕಿ ಗುಂಡಿ ಮುಷ್ಟಿನೇ ಹೋಗಿರೋದೇ ಕಾರಣ. ಅವರು ಸತ್ತೇ ಹೋಗ್ತಿದ್ದ. ಈ ಘಟನೆ ನಡೆದಿ ಗಾಡಿ ನೋಡ್ರಿ, ಗಾಡಿ ಏನಾರು ಇದೆ ನೋಡ್ರಿ. ಇಲ್ಲಿ ಹೋಗಿ ಬೇಲಿ ಶಾಲೆಗೆ ಹೋಗ್ಬಿಟ್ಟಿದೆ, ಅದು ತಪ್ಸಕ್ ಹೋಗಿ ಗುಂಡಿ ತಪ್ಸಕ್ ಹೋಗಿ ಇಲ್ಲಿ ಹೋಗ್ಬಿಟ್ಟಿದೆ. ನಿಮ್ಗೆ ಏನು ನಷ್ಟ ಆಗಿದೆ? ನಿಮ್ ಬೇಲಿ ಕಲ್ಲು ಬೇಲಿ ಕಲ್ಲು ಪೂರ್ತಿ ಬೇಲಿನೇ ಹೋಗ್ಬಿಟ್ಟಿದೆ. ಈಗ ಬೇಲಿ ಕಲ್ಕಂಬ ಕೂಡ ಈಗ ಇದಕ್ಕೆಲ್ಲ ಗ್ರಾಮ ಪಂಚಾಯತಿಯ ನಿರ್ಲಕ್ಷ್ಯ. ವೀಕ್ಷಕರೇ, ನೀವು ನೋಡ್ಬೋದು, ಈ ಶಾಲಾ ವಾಹನ ಕೂಡ ಹೋಗುತ್ತೆ. ಅಂಥ ಜಾಗದಲ್ಲಿ ಇವರು ನಿರ್ಲಕ್ಷ್ಯದ ಕಾಮಗಾರಿ ಮಾಡಿದ್ದಾರೆ. ಇದರಿಂದ ಅನೇಕರಿಗೆ ತೊಂದರೆ ಆಗ್ತಿದೆ. ಈ ಕೂಡಲೇ ಗ್ರಾಮ ಪಂಚಾಯತಿ ಇದನ್ನು ತೆರವುಗೊಳಿಸಬೇಕು, ತಕ್ಷಣ ಇದನ್ನು ಮುಕ್ತಾಯಗೊಳಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀನಿ.